ಇನ್ನು ಜಿಟಿ ಮಾಲ್ ವಿಚಾರಕ್ಕೆ ಬರೋದಾದ್ರೆ ಜಿಟಿ ಮಾಲ್ ಅನ್ನೋದು ಈಗ ಯಾಕೆ ಸುದ್ದಿ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪಂಚೆ ಉಟ್ಕೊಂಡು ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಳಗಡೆ ಎಂಟ್ರಿ ಕೊಡಿಸ್ತಿಲ್ಲ ಒಬ್ಬ ರೈತನಿಗೆ. ಅದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು. ಜಿಟಿ ಮಾಲ್ನ ಮುಂದೆ ಕೂಡ ಬಹಳ ದೊಡ್ಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಈಗ ಪಾಲಿಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಜಿಟಿ ಮಾಲ್ಗೆ. ಅನ್ನದಾತನಿಗೆ ಅವಮಾನ ಮಾಡಿದ್ದಂತಹ ಜಿಟಿ ಮಾಲ್ಗೆ ಪಾಲಿಕೆ ತಕ್ಕ ಶಾಸ್ತಿ ಮಾಡಿದೆ. 2 ವರ್ಷದಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು ಜಿಟಿ ಮಾಲ್. ತೆರಿಗೆ ಕಟ್ಟಿರಲಿಲ್ಲ. 1,70,00,000 ತೆರಿಗೆಯನ್ನ ಜಿಟಿ ಮಾಲ್ ಬಾಕಿ ಉಳಿಸಿಕೊಂಡಿತ್ತು. ಈಗ ನೋಟಿಸ್ ಅನ್ನ ಪಾಲಿಕೆ ಕೊಟ್ಟಿದೆ ಜಿಟಿ ಮಾಲ್ಗೆ. ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಮಾಲ್ಗೆ ಬೀಗ ಜಡಿದಿದ್ದಾರೆ. ನೋಟಿಸ್ ಕೊಟ್ಟು ಮಾಲ್ಗೆ ಬೀಗ ಜಡಿದಿದ್ದಾರೆ ಈಗ ಅಧಿಕಾರಿಗಳು. 1,70,00,000 ಕಳೆದ 2 ವರ್ಷದಿಂದ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದಂತಹ ಜಿಟಿ ಮಾಲ್ಗೆ ಪಾಲಿಕೆ ಈಗ ಶಾಕ್ ಕೊಟ್ಟಿದೆ. ಮೊನ್ನೆ ಅಷ್ಟೇ ರೈತನೊಬ್ಬನ ವಿಚಾರದಲ್ಲಿ ಜಿಟಿ ಮಾಲ್ ಮತ್ತು ಸಿಬ್ಬಂದಿ ನಡ್ಕೊಂಡಂತಹ ರೀತಿ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ. ಮಾಲ್ನ ಒಳಗಡೆ ಎಂಟ್ರಿ ಕೊಡಿಸಿರ್ಲಿಲ್ಲ. ಯಾಕೆ? ಆ ವ್ಯಕ್ತಿ ಪಂಚೆ ಉಟ್ಕೊಂಡು ಬಂದಿದ್ರು ಅನ್ನೋ ಕಾರಣ. ರೈತ ಮಗ ಅಪ್ಪ ಅಮ್ಮನ್ನ ಸಿನಿಮಾ ನೋಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಮಾಲ್ ಅಲ್ಲಿ ಸಿನಿಮಾ ತೋರ್ಸೋಣ, ತುಂಬಾ ಚೆನ್ನಾಗಿರುತ್ತೆ, ತಂದೆ ತಾಯಿ ನೋಡಿ ಖುಷಿ ಪಡ್ಲಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಸಿಬ್ಬಂದಿ ಪಂಚೆ ಉಟ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಮಾಲ್ನ ಒಳಗಡೆನೆ ಬಿಟ್ಟಿಲ್ಲ. ಏನೇನೋ ಕುಂಟು ನೆಪ. ಅದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು. ಹೇಳೋದಕ್ಕೆ ಪ್ರತಿಷ್ಠಿತ ಮಾಲ್, ಆದ್ರೆ ಮನಸ್ಥಿತಿ ಮಾತ್ರ ಇಷ್ಟೊಂದು ಕೀಳು ಮಟ್ಟದ. ಒಬ್ಬ ರೈತ, ಆತನ ಉಡುಗೆ ಅದು. ಪಂಚೆ ಉಟ್ಕೊಂಡು ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಲ್ನ ಒಳಗಡೆ ಎಂಟ್ರಿ ಕೊಡೋದಿಲ್ಲ ಅಂತ ಅಂದ್ರೆ ಏನದು? ಜನ ಬರೋದಕ್ಕೆ ಅಂತಲೇ ಮಾಲ್ ಇರೋದು. ಆದ್ರೆ ಅಲ್ಲಿ ಈ ರೀತಿಯಾದಂತಹ ನಿಯಮಗಳನ್ವಯ ಆಗತ್ತಾ? ಸಿಬ್ಬಂದಿಯ ಈ ನಡೆ ಇದೆಯಲ್ಲ, ಬಹಳ ದೊಡ್ಡ ಆಕ್ರೋಶಕ್ಕೆ ವ್ಯಕ್ತವಾಗಿತ್ತು. ಬಹಳ ದೊಡ್ಡ ಆಕ್ರೋಶ ಇತ್ತು ಇದ್ರ ಬಗ್ಗೆ. ಈಗ ಪಾಲಿಕೆ ಕೂಡ ಶಾಕ್ ಕೊಟ್ಟಿದೆ. ತೆರಿಗೆ ಕಟ್ಟಿಲ್ಲ 2 ವರ್ಷದಿಂದ. ಇಲ್ಲದೆ ಇರೋ ರೂಲ್ಸ್ ಗಳನ್ನ ಹೇಳ್ತಾರೆ. 1,70,00,000 ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು ಜಿಟಿ ಮಾಲ್. ಈಗ ಬೀಗ ಜಡಿದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ರೈತನಿಗೆ ಅವಮಾನ ಮಾಡಿದಂತಹ ಜಿಟಿ ಮಾಲ್ಗೆ ದೊಡ್ಡ ಮುಖಭಂಗ. ತೆರಿಗೆ ಬಾಕಿ ಉಳಿಸ್ಕೊಂಡು ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಪ್ರತಿಮಾ, ಈಗ ಗಮನಿಸ್ತಾ ಇದ್ರೆ ನೀವು ಜಿಟಿ ಮಾಲ್ ಮುಂಭಾಗದಲ್ಲಿ ನಾವಿದ್ದೇವೆ. ತೆರಿಗೆಯನ್ನ ಉಳಿಸಿಕೊಂಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಜಿಟಿ ವೈಲ್ಡ್ ಮಾಲ್ ಅನ್ನ ಕ್ಲೋಸ್ ಮಾಡಿರುವಂತದ್ದು. ರೈತ ಫಕೀರಪ್ಪನಿಗೆ ಅನ್ಯಾಯ ಮಾಡಿದ್ರು ಅನ್ನುವಂತ ಕಾರಣ, ಅಪಮಾನ ಮಾಡಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಜಿಟಿ ವೈಲ್ಡ್ ಮಾಲ್ ಅನ್ನ ಕ್ಲೋಸ್ ಮಾಡುವಂತ ಸ್ಥಿತಿಗೆ ಸದ್ಯಕ್ಕೆ ತಲುಪಿರುವಂತದ್ದು. ಸಾಕಷ್ಟು ಹೈಡ್ರಾಮಾಗಳು 2 ದಿನದಿಂದ ನಡೆಯಿತು. ಸಾಕಷ್ಟು ಕನ್ನಡ ಸಂಘಟನೆಗಳು, ಸಾಕಷ್ಟು ರೈತ ಪರ ಸಂಘಟನೆಗಳು ಬಂದು ಇಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದು. ಈ ಪ್ರತಿಭಟನೆಯ ಬಳಿಕ ಬಿಬಿಎಂಪಿ ಕೂಡ ಸಾಕಷ್ಟು ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಸದನದಲ್ಲಿ ಚರ್ಚೆ ಆದ ಬಳಿಕ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನದ ವೇಳೆಗೆ ಈ ಒಂದು ಮಾಲ್ಗೆ ಬರ್ತಾರೆ. ಮಾಲ್ಗೆ ಬಂದಂತ ಸಂದರ್ಭದಲ್ಲಿ ಮಾಲ್ನ ಓನರ್ ಹೇಳಿದ್ದಾರೆ, ಅವರು ಈ ಒಂದು ಸ್ವಯಂಪ್ರೇರಿತವಾಗಿ ನಾವೇ ಬಂದ್ ಮಾಡ್ತೀವಿ ಅನ್ನುವಂತ ಕಾರಣಕ್ಕೋಸ್ಕರ ಅವರು 7 ದಿನಗಳವರೆಗೆ ಬಂದು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದ ಬಿಬಿಎಂಪಿ ಸೀಲನ್ನು ಮಾಡುತ್ತೆ. ಸೀಲನ್ನು ಮಾಡಿದ ನಂತರ ಒಂದು ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಬಿಬಿಎಂಪಿ ಕಾಯ್ದೆ 2020 ಕಾಲಂ 156 ಹಾಗೂ ದಿನಾಂಕ 6/12/2023 ಕೊಟ್ಟಂತಹ ಒಂದು ಕಿತ್ತೋಲೆಯ ಪ್ರಕಾರವಾಗಿ ವ್ಯಾಪಾರ ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ ಮತ್ತು ತೆರಿಗೆ ಪಾವತಿಗಳನ್ನ ಪಾವತಿಸಿದ ಕಾರಣಕ್ಕಾಗಿ ಸೀಲ್ ಮಾಡಲಾಗಿದೆ ಅನ್ನುವಂತಹ ಆದೇಶವನ್ನು ಹೊರಡಿಸಲಾಗಿದೆ. ಸದ್ಯಕ್ಕೆ ಇದು ಜಿಟಿ ಮಾಲ್ ಮುಂಭಾಗದಲ್ಲಿ ಹಾಕ್ತಾ ಇರುವಂತದ್ದು. ಜೊತೆಗೆ ನೀವು ನೋಡ್ತಾ ಇದ್ದೀರಾ, ಸೀಲ್ ಮಾಡಿರುವಂತಹ ದೃಶ್ಯಗಳನ್ನು ಬೀಜವನ್ನು ಹಾಕಿಲ್ಲ. ಇದು ಬಿಬಿಎಂಪಿ ಅಧಿಕಾರಿಗಳು ಸೀಲ್ ಮಾಡಿರುವಂತಹ ಸುಮಾರು 1.78 ಕೋಟಿಗಳಷ್ಟು ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ತೆರಿಗೆಯನ್ನು ಪಾವತಿ ಮಾಡಲು ಕೂಡ ಯಾವುದೇ ಕಾರಣಕ್ಕೋಸ್ಕರ ನಾವು ತೆರೆಯುವಂತಹ ಮಾತುಗಳನ್ನು ಹೇಳಿದರೆ ಇದು ಸದ್ಯಕ್ಕೆ ಥ್ಯಾಂಕ್ ಯು ಸ್ವಸ್ತಿಕ್. ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಆಸ್ತಿ ತೆರಿಗೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಮಾಲ್ಗೆ ಬೀಗ ಜಡಿಲಾಗಿದೆ. 1,70,00,000 2 ವರ್ಷದಿಂದ ತೆರಿಗೆ ಕಟ್ಟಿಲ್ಲ. ಕರೆಕ್ಟ್ ಆಗಿ ವರ್ಷ ಕಟ್ಟಬೇಕಾದಂತಹ ತೆರಿಗೆ ಕಟ್ತಾ ಇಲ್ಲ ಮಾಲ್. ಆದ್ರೆ ಒಬ್ಬ ರೈತ ಮಾಲ್ನ ಒಳಗಡೆ ಎಂಟ್ರಿ ತಗೋತಾನೆ ಅಂತ ಅಂದ್ರೆ ಆತನನ್ನ ಸ್ಕ್ಯಾನ್ ಮಾಡೋ ರೀತಿ ನೋಡಿ, ಆತನನ್ನ ಅಳೆಯೋ ರೀತಿ ನೋಡಿ ಮಾಲ್ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಈ ಮಾಲ್ ಅಂತಲ್ಲ, ಯಾವುದೇ ಮಾಲ್ಗಳಲ್ಲೂ ಕೂಡ ಈ ತರ ಆಗಬಾರ್ದು. ಕಳೆದ ಕೆಲವು ದಿನಗಳ ಹಿಂದೆ, ತಿಂಗಳುಗಳ ಹಿಂದೆ ಮೆಟ್ರೋನಲ್ಲೂ ಇಂಥದ್ದೇ ಘಟನೆ ಆಗಿತ್ತು. ಬಟ್ಟೆ ಗಲೀಜಾಗಿದೆ ಅಂತ ರೈತನೊಬ್ಬನನ್ನ ಮೆಟ್ರೋ ಒಳಗಡೆ ಬಿಟ್ಟಿರಲಿಲ್ಲ.
ಇಂಥ ಘಟನೆಗಳು ರಿಪೀಟ್ ಆಗಬಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.